ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗ ಮಂಡ್ಯ ಹಾಗೂ ವಿನಾಯಕ ಮೈಸೂರು ಇವರ ಸಹಯೋಗದಲ್ಲಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯದ ಗಾಂಧಿ ಭವನದಲ್ಲಿ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಕೊಮ್ಮೇರಹಳ್ಳಿ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಮಾತನಾಡಿ, ಕನ್ನಡ ಮಾಧ್ಯಮದ ಮಕ್ಕಳು ಈ ಬಾರಿಯ ಫಲಿತಾಂಶದಲ್ಲಿ ಹೆಚ್ಚು ಅಂಕ ಪಡೆದುಕೊಂಡಿದ್ದಾರೆ. ಈ ಬಾರಿ ಪರೀಕ್ಷೆಯನ್ನು ಅತ್ಯಂತ ಕಟ್ಟುನಿಟ್ಟಿನಲ್ಲಿ ನಡೆಸಲಾಗಿತ್ತು. ಆದರೂ ಮಕ್ಕಳು ಉತ್ತಮ ಅಂಕವನ್ನು ಪಡೆದುಕೊಂಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಗೌರವ ನೀಡಬೇಕು. ಸಮಾಜದಲ್ಲಿ ಕಷ್ಟ ನೋವುಗಳಿಗೆ ಸ್ಪಂದಿಸುವ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಹೆಚ್ಚಿನ ಶ್ರಮವನ್ನು ತಗೊಂಡು ಕಷ್ಟಪಡಬೇಡಿ, ಇಷ್ಟಪಟ್ಟು ಓದಿ. ಹೌದು, ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ ಖಾಸಗಿ ಶಾಲೆ ಕರೆದಿಲ್ಲ, ಗೌರ್ಮೆಂಟ್ ಶಾಲೆಯವರು ಅಂತ. ಆಯಿತು, ನಮ್ಮಲ್ಲೂ ನಮ್ಮ ಶಿಕ್ಷಣ ಟ್ರಸ್ಟ್ನಲ್ಲೂ ಇಂಗ್ಲೀಷ್ ಮಾಧ್ಯಮದ್ದು ಭಾಳಷ್ಟಿದೆ. ಆದರೆ ಕನ್ನಡ ಮಾಧ್ಯಮದ ಮಕ್ಕಳು SSLCಯನ್ನು PUCಯನ್ನು ಕಟ್ಟಿದ್ದಾರೆ. ಅವ್ರಿಗೂ ಸಾಕಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾರೆ. ಈ ಸಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರದವರು ಭಾಳ ಬಿಗಿ ಮಾಡಿದರು. ಹಾಗಾಗಿ ಎಲ್ಲಿ ನೋಡಿದ್ರು CC ಕ್ಯಾಮ್ರಾ, ಇನ್ನು ಬೇಕಾದ ಕ್ಯಾಮ್ರಾಗಳೆಲ್ಲ ಹಾಕಿ ಮಕ್ಕಳು ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ ಮಾಡೋದ್ರಿಂದಾಗಿ ನೀವೆಲ್ಲ ಅದರಲ್ಲೂ ಗೆದ್ದು ಬಂದಿದ್ದೀರಿ. ನೀವು ಇನ್ನು ಮುಂದೆ ಮಕ್ಕಳೇ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದ್ದೀರಿ. ರಾಜ್ಯ ಮಟ್ಟದಲ್ಲೂ ನೀವು ಸಾಧನೆಯನ್ನು ಮಾಡಿ ಸಮಾಜದ ಗಣ್ಯ ವ್ಯಕ್ತಿಗಳಾಗಬೇಕು. ನಮ್ಮೆಲ್ಲರ ಆಶಯ ಅದೇ. ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಾಯಿ ತಂದೆಗೆ ಮಾತೃದೈವೋಭವ ಅಂತ ಹೇಳುವ ಹಾಗೆ ತಾಯಿಗೆ ಗೌರವವನ್ನು ಕೊಡಬೇಕು, ಅವರ ಮಾತಿಗೆ ಬೆಲೆ ಕೊಡಬೇಕು. ಪಿತೃದೈವೋಭವ, ತಂದೆಯವರಿಗೆ ಗೌರವ ಕೊಡಬೇಕು. ಅದೇ ರೀತಿ ಮನೆಯಲ್ಲಿರುವಂಥ ಹಿರಿಯ ನಾಗರಿಕರು ಅಜ್ಜ ಅಜ್ಜಿಯರಿಗೂ ಗೌರವ ಕೊಡಬೇಕು. ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲ ಸ್ಪಂದಿಸಬೇಕು. ಹಿರಿಯ ಪತ್ರಕರ್ತ ದೀಪಕ್ ಮಾತನಾಡಿ, ಮಂಡ್ಯ ಜಿಲ್ಲೆ ರಾಜಕಾರಣ ಹೋರಾಟಕ್ಕೆ ಹೆಸರಾಗಿದೆ. ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ, ಹಣ ಉಳ್ಳವರ ರಾಜಕಾರಣ ಮತ್ತು ಜನರಿಂದ ಜನರಿಗಾಗಿ ಸೇವೆ ಸಲ್ಲಿಸಿ ಜನರಿಂದಲೇ ನಾಯಕರಾಗುವ ಒಂದು ಪರಿ ಇದೆ. ಈ ಸಾಲಿಗೆ ಚಲುವರಾಯಸ್ವಾಮಿ ಅವರು ಸೇರ್ತಾರೆ ಎಂದರು. ಕೃಷಿ ಕೂಲಿ ಕಾರ್ಮಿಕರು, ಬಡವರು, ದೀನದಲಿತರ ಪರವಾಗಿ ದುಡಿಯುವ ನಾಯಕ ಚಲುವರಾಯಸ್ವಾಮಿ ಅವರಾಗಿದ್ದಾರೆ. ಅವರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಅಂತ ನುಡಿದ್ರು. ಈ ದೇಶದ ಬಗ್ಗೆ ಹೆಣ್ಮಕ್ಳು ಅತಿ ಹೆಚ್ಚು ಪ್ರತಿಭಾವಂತರಾಗ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಶಿಕ್ಷಣವನ್ನ ಪಡ್ಕೋತಾ ಇದ್ದಾರೆ. ಹೆಣ್ಣುಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಅಸ್ತಿತ್ವವನ್ನ ಬೆಳೆಸ್ಕೊತಾ ಇದ್ದಾರೆ ಅಂತ ಬಂದಾಗ ಈ ದೇಶದ ಬಗ್ಗೆ ನಮಗೊಂದು ಭರವಸೆಯನ್ನ ಮೂಡುತ್ತದೆ. ಈ ಸಮಾಜದ ಬಗ್ಗೆ ಭರವಸೆ ಮೂಡುತ್ತೆ. ವೇದಿಕೆ ಮೇಲೆ ಇಲ್ಲೆಲ್ಲರೂ ಕೂತಿದ್ದೀವಲ್ಲ, ನಾವು ತುಂಬಾ ಸುಲಭವಾಗಿ ಹೇಳ್ತೀವಿ. ಮಕ್ಕಳಿಗೆ ಕೇಳಿದ್ರೆ, ನಮಗೆ ಕೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತಪ್ಪ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. 1947 ಬಂತು, ಆಗಸ್ಟ್ 15ನೇ ತಾರೀಕು, ಅದು 14ನೇ ಮಧ್ಯರಾತ್ರಿ ಅಂತ ಸುಲಭವಾಗಿ ಹೇಳ್ತೀವಿ. ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಹೇಗಿತ್ತು? ಯಾಕಂದ್ರೆ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖ್ಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಈ ದೇಶವನ್ನ ಕಟ್ಟಿದವರು ಯಾರು? ಈ ದೇಶಕ್ಕೆ ಯಾರ್ಯಾರ ಕೊಡುಗೆ ಏನಾಗಿತ್ತು? ಸ್ವತಂತ್ರದಲ್ಲಿ ದೇಶದ ಪರಿಸ್ಥಿತಿ ಆಗಿತ್ತು. ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರದಲ್ಲಿ ದೇಶದ ಪರಿಸ್ಥಿತಿ ಹೇಗೆ ಬದಲಾಗಿದೆ? ಈ ದೇಶ ಈ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣಕರ್ತರು ಯಾರು ಅಂತೇಳಿ ನಾವು ಸ್ಮರಿಸಲಿಲ್ಲ ಅಂದ್ರೆ, ಇವತ್ತಿನ ಯುವ ಪೀಳಿಗೆಗೆ ನಾವು ಮಾರ್ಗದರ್ಶನ ಕೊಡಲಿಲ್ಲ ಅಂತಂದ ಹೇಳಿದ್ರೆ, ಇವತ್ತು ನೀವು ಇಲ್ಲಿ ಕೂತಿರ್ಲಿಕ್ಕೆ, ನಾನು ಇಲ್ಲಿ ಕೂತಿರ್ಲಿಕ್ಕೆ, ವೇದಿಕೆ ಮೇಲೆ ಇರುವಂತ ಗಣ್ಯರುಗಳು ಇಲ್ಲಿ ಕೂತಿರ್ಲಿಕ್ಕೆ ಕಾರಣಕರ್ತರು ಯಾರು ಅಂತೇಳಿ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇಂಥ ಪ್ರತಿಭಾ ಪುರಸ್ಕಾರಗಳಿಗೆ ಅಥವಾ ಗೌರವಗಳಿಗೆ ಅರ್ಥ ಇರೋದಿಲ್ಲ ಅಂತೇಳಿ ನಮ್ಮ ಭಾವಿಸ್ತೇನೆ. ಇವತ್ತು ಸ್ನೇಹಿತರೆ, ನಾನು ಕೆಲವು ಅಂಶಗಳನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ, ಆದ್ರೆ ಈ ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ
ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ತ್ಯಾಗರಾಜು, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಅಂಜನಾ ಶ್ರೀಕಾಂತ್, ಎನ್ ಚಲುರಾಯಸ್ವಾಮಿ ಹಿತೈಷಿಗಳ ಬಳಗದ ಅಧ್ಯಕ್ಷ ನವೀನ್ ಕುಮಾರ್, ಸುಂಡಳ್ಳಿ ಮಂಜುನಾಥ್, ಎಸ್ ಕೃಷ್ಣ, ಬಿ ಸೋಮಶೇಖರ್, ಬಿಟಿ ಗುರುರಾಜ್ ಸೇರಿದಂತೆ ಇತರರು ಹಾಜರಿದ್ದರು.